ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಾಗಿ ಮುದ್ದೆನ ಸುಲಭವಾಗಿ ಒಂಚೂರು ಗಂಟಿಲ್ದಂಗೆ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾನು 1 ಗ್ಲಾಸಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋವಂಥ ರಾಗಿ ಹಿಟ್ಟೆ ತೊಗೊಳ್ಳಿ. ಮನೆಯಲ್ಲೇ ರಾಗಿನ ತಂದು ಕ್ಲೀನ್ ಮಾಡಿ ಬಿಡಿಸೋದ್ರಿಂದ ಚೆನ್ನಾಗಿರುತ್ತೆ. 1 ಗ್ಲಾಸಷ್ಟು ರಾಗಿ ಹಿಟ್ಟಿಗೆ 2-1/4 ಗ್ಲಾಸಷ್ಟು ನೀರು ಬೇಕು. 1-3/4 ಗ್ಲಾಸಷ್ಟು ನೀರನ್ನ ಒಂದು ಪಾತ್ರೆಯಲ್ಲಿ ಕುದಿಯೋಕ್ಕಿಡಿ. ನೆಕ್ಸ್ಟ್ 2 ಅಥವಾ 3 ಸ್ಪೂನ್ ರಾಗಿ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಉಳಿದಿರೋ ನೀರನ್ನ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿ ಚೂರು ಲಮ್ಸ್ ಇಲ್ದಿರೋ ಈ ರೀತಿ ಕಲಸಿಟ್ಕೋಬೇಕು. ತಣ್ಣೀರಿನಲ್ಲೇ ಕಲಸಿಟ್ಕೋಬೇಕು. ನೆಕ್ಸ್ಟ್ ನೀರು ಕುದೀತಾ ಇರುತ್ತಲ್ಲ, ನೀರು ಕುದಿಯುವಾಗ ಕಲಸಿಟ್ಟಿರೋ ಅಂಥ ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ತಿರುಗ್ಕೊಳ್ಳಿ. ಡೈರೆಕ್ಟಾಗಿ ರಾಗಿ ಹಿಟ್ಟನ್ನ ಹಾಕಿ ತಿರುಗೋದ್ರಿಂದ ಒಂದೊಂದ್ಸಲ ಗಂಟಾಗ್ಬಿಡುತ್ತೆ. ಈ ರೀತಿ ತಣ್ಣೀರಲ್ಲಿ ಕಲಸಿ ಹಾಕಿದ್ರೆ ಗಂಟಾಗಲ್ಲ. ಇದು ಈ ರೀತಿ ಕುದಿ ಬಂದಾಗ ಉಳಿದಿರೋ ಅಂಥ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಒಂದು 10-12 ನಿಮಿಷ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೆಂದ ಮೇಲೆ ಕುದಿ ಇರುತ್ತಲ್ಲ, ಸ್ವಲ್ಪ ಅಂಬ್ಲಿನ ತೆಕ್ಕೊಳ್ಳಿ. 1-3/4 ಗ್ಲಾಸಷ್ಟು ತೆಗೆದುಬಿಟ್ಟು ಈ ರೀತಿ ತಿರುವಿ. ಹಾಗೆ ತಿರುವಕ್ಕೋದ್ರೆ ಒಂದೊಂದ್ಸಲ ತೆಳ್ಳಗಾದರೆ ಗಂಟಾಗ್ಬಿಡುತ್ತೆ ಮುದ್ದೆ. ಒಂದಿಷ್ಟು ಅಂಬ್ಲಿನ ತೆಕ್ಕೊಂಡು ಈ ರೀತಿ ತಿರುವಿ, ಬೇಕು ಗಟ್ಟಿ ಅಂತ ಅನ್ನಿಸ್ದಾಗ ಒಂಚೂರು ಅಂಬ್ಲಿನ ಹಾಕ್ಕೊಂಡು ತಿರುವ್ಕೋಬೋದು. ಆದಷ್ಟು ಸಾಫ್ಟ್ ಆಗೋವರೆಗೂ ಗ್ಯಾಸ್ ಮೇಲೆ ಇಟ್ಕೊಂಡೇ ತಿರುವಿ. ಅದೇ ಕಾವನಲ್ಲೇ ಮುದ್ದೆನೂ ಚೆನ್ನಾಗಿ ಬೇಯುತ್ತೆ. 2-3 ನಿಮಿಷನಾದ್ರು ಈ ರೀತಿ ಚೆನ್ನಾಗಿ ತಿರುವ್ಕೋಬೇಕು. ತಿರುವಿದ ಮೇಲೆ ಸ್ವಲ್ಪ ಕೈಗೆ ನೀರು ಮಾಡಿಕೊಂಡು ಒಂದ್ಸಲ ಈ ರೀತಿ ಮುಟ್ಟು ನೋಡಿ. ಒಂಚೂರು ಕೈ ಗಂಟಬಾರ್ದು, ಅಲ್ಲಿವರೆಗೂ ಬೇಯಿಸ್ಕೋಬೇಕು ರಾಗಿ ಮುದ್ದೆನ. ಅದಾದಮೇಲೆ ತೆಕ್ಕೊಂಡು ಸ್ವಲ್ಪ ಅನ್ನದ ಕೈಗೆ ನೀರು ಮಾಡಿಕೊಂಡು ತಟ್ಟೆಗೆ ಒಂಚೂರು ನೀರು ಹಾಕ್ಕೊಂಡು ನಿಮಗೆ ಯಾವ ಸೈಜ್ ಮುದ್ದೆ ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಮುದ್ದೆ ಕಟ್ಕೊಳ್ಳಿ. ನಿಮಗೆ ಬಿಸಿದು ಕಟ್ಟ ಅಭ್ಯಾಸ ಇಲ್ಲ ಅನ್ನೋದಾದರೆ ಗ್ಯಾಸಿಂದ ತೆಗೆದ ಮೇಲೆ 1-2 ನಿಮಿಷ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಆಮೇಲಾದರೂ ಈ ರೀತಿ ಮುದ್ದೆ ಕಟ್ಕೋಬೋದು. ಚೆನ್ನಾಗಿ ಬರುತ್ತೆ ಅವಾಗ್ಲೂ. ಸ್ವಲ್ಪ ತಟ್ಟೆಗೆ ಪ್ರತಿ ಸಲನೂ ನೀರು ಹಚ್ಕೋಬೇಕು. ಕೈಗೂ ಒಂಚೂರು ನೀರು ಹಚ್ಕೊಂಡು ತೆಕ್ಕೊಳ್ಳಿ. ಈ ರೀತಿ ನಿಮಗೆ ಯಾವ ಸೈಜ್ ಮುದ್ದೆ ಮಾಡೋಕ್ಕೆ ಬೇಕೋ ಆ ಸೈಜ್ನ ತಕ್ಕೊಂಡು ಲೈಟಾಗಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಇದು ರಾಗಿ ಮುದ್ದೆ ಟೇಸ್ಟು ಹಿಟ್ಟು ಮೇಲೂ ಹೋಗುತ್ತೆ. ನೀವು ಫ್ರೆಶ್ ಆಗಿರೋವಂಥ ರಾಗಿ ಹಿಟ್ಟಲ್ಲಿ ಮಾಡಿದ್ರೇ ಚೆನ್ನಾಗಾಗೋದು. ಮತ್ತು ರಾಗಿ ಬಿಡ್ಸೋಕ್ಕಿಂತ ಮುಂಚೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಸ್ವಲ್ಪ ಮೆಂತ್ಯ ಮತ್ತು ಕರಿಬೇವು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ಒಳ್ಳೆಯದು. ಸ್ವಲ್ಪನೇ ಈ ರೀತಿ ಹಾಕ್ಕೊಂಡು ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಉಂಡೆ ಕಟ್ಕೊಳ್ಳಿ. ಈ ರೀತಿ ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ಈ ಸೈಜ್ದು 4 ಅಥವಾ 5 ಮುದ್ದೆ ಮಾಡ್ಕೋಬೋದು. ನಮ್ಮನೇಲಿ ಇವತ್ತು ಹೀರೆಕಾಯಿ ಉಪ್ಸಾರು ಅದ್ರ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ಮುದ್ದೆನ ಹೇಗಾಯ್ತು ಅಂತ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.